ಅಂತಂದ್ರೆ ಸಂಪೂರ್ಣ ಸಾರಿಗೆ 20ನೇ ತಾರೀಕು ಸ್ತಬ್ಧ ಆಗುತ್ತೆ. ಈ ಸ್ತಬ್ಧಕ್ಕೆ ಮುಖ್ಯಮಂತ್ರಿಗಳು ಮತ್ತೆ ಸನ್ಮಾನ್ಯ ಸಾರಿಗೆ ಸಚಿವರೇ ನೇರವಾಗಿ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಎಲ್ಲ ಹೇಳ್ತೇನೆ. 4 ಬಾರಿ ಆ ಸಭೆಯಲ್ಲಿ ಬಗೆಹರಿದೇ ಇರುವಂತಹ ಸಮಸ್ಯೆ ಈಗ ನೀವು ಎಂ ಡಿ ಅವ್ರ ಜೊತೆ ಸಭೆ ಮಾಡಿ ಬಗೆಹರಿಸಿ ಅಂತೇಳಿ ಎಂ ಡಿ ಅವರು ಹೇಳಿ ಆಗ್ತಿತ್ತು ಸರ್. ಆಕ್ಚುಲಿ ನೀವು ಕರೆಕ್ಟ್ ಆದಂಥ ಪಾಯಿಂಟ್ ಹೇಳ್ತಿದ್ದೀರಾ. 4 ಕಾರ್ಪೊರೇಷನ್ ಇರ್ತಕ್ಕಂಥ ಎಂ ಡಿಗಳು ಇದನ್ನ ಬಗೆಹರಿಸಬೇಕಾಗಿತ್ತು. ಸರ್ಕಾರದ ಮುಂದೆ ಹೋಗಿ ಕೇಳ್ತಾ ಇರ್ತಕ್ಕಂಥದ್ದು ಮೊದಲನೇ ತಪ್ಪು. ಯಾಕೆ ಅಂತಂದ್ರೆ ಸರ್ಕಾರ ಸುಮಾರು 6,500 ಕೋಟಿ ಹಣವನ್ನು ಶಕ್ತಿ ಯೋಜನೆ ಹಣವನ್ನು ಸರ್ಕಾರ ಸುಪರ್ದಿದೆ. ಇವಾಗ ಈ ವೇತನ ಪರಿಷ್ಕರಣೆಗೆ ಸಾರಿಗೆ ಸಚಿವರನ್ನು ಬರಬೇಕಾಗಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಬರಬೇಕಾಗಿಲ್ಲ. ವೇತನದ ಇಲಾಖೆಯನ್ನು ಬರಬೇಕಾಗಿರ್ತಕ್ಕಂಥದ್ದು ಆಡಳಿತ ಮಂಡಳಿಗೆ ಹೊರತು ಸರ್ಕಾರ ಅಲ್ಲ. ನಾವು ನಮ್ಮನ್ನ ಬೇರೆ ಕಡೆ ತಂದುಕೊಡ್ತಕ್ಕಂಥದ್ದು IAS ಅಧಿಕಾರಿಗಳನ್ನ ಅವರು ಇವತ್ತು ಮಾಡ್ತಿರ್ತಕ್ಕಂಥದ್ದೇನು ಎಸ್ಮಾ ಜಾರಿ ಮಾಡ್ತಾ ಇದ್ದೀವಿ. ಡ್ರೈವರ್ ಕಂಡಕ್ಟರ್ನ ಹೊರಗಡೆ ಬಂದರೆ ಕಿತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಕರ್ಕೊಂಡು ನಮ್ಮನ್ನ ಡಿಪೋ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಇಟ್ಟಿದ್ದಾರೆ. ಇದೇನು ಅಧಿಕಾರ ಮಾಡ್ತಕ್ಕಂಥದ್ದು? ಅಧಿಕಾರ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಎಂ ಡಿ ಅವ್ರನ್ನ ಕರೆದು ಕೂರಿಸಿ ತೀರ್ಮಾನ ಮಾಡ್ರಿ. ನಾವು 25% ವೇತನ ಪರಿಷ್ಕರಣೆ ಕೇಳ್ತಾ ಇದ್ದೀವಿ, 38 ತಿಂಗಳು ನಿಮ್ಮ ಕೇಳ್ತಾ ಇದೀವಿ. ನಾವು ದುಡ್ಡಿದ್ದೀವಿ, ದುಡಿತಕ್ಕಂಥ ವರ್ಗ, ಶ್ರಮಿಕ ವರ್ಗ. ನೀವು ನಮ್ಮನ್ನ ಒಂದು ಬೀದಿ ನಿಲ್ಲಿಸಿ ನೀವು ಮೋಜು ಮಸ್ತಿ ಮಾಡಿಕೊಂಡು ವಿದೇಶಿ ಪ್ರವಾಸ ಮಾಡ್ತಾ ಇದ್ದೀರಾ. ಹಾಗಾಗಿ ರಾಜ್ಯದಲ್ಲಿ ನಡೀತಕ್ಕಂಥ ಸಾರಿಗೆ